ನನ್ನ ತಂಡವನ್ನ ಪ್ರವೇಶ ಮಾಡಿದ ಮೇಲೆ ಅವರಾಗಿ ಅವ್ರು ಬಿಟ್ಟು ಹೋಗ್ಬೇಕೆ ಹೊರತು ನಾನು ಕಳ್ಸೋದಿಲ್ಲ ಯಾರನ್ನು. ನಾನು ನನ್ನ ಮೊದಲನೇ ಸಿನಿಮಾದಲ್ಲಿ ಹಾಡು ಹಾಕಿದ್ದೀನಿ, ಎರಡನೇ ಸಿನಿಮಾದಲ್ಲಿ ಹಾಕಿದ್ದೀನಿ. SP ಬಾಲಸುಬ್ರಹ್ಮಣ್ಯ ಮಾಡಿದ್ದಾರೆ ಎರಡನೇ ಸಿನಿಮಾದಲ್ಲಿ. ಮುಖ್ಯವಾಹಿನಿಯಲ್ಲಿ ಪ್ರಸಿದ್ಧರಾದಂತ ಅನೇಕ ಕಲಾವಿದರು ನನ್ನ ಸಿನಿಮಾಗಳಾಗಿದ್ದಾರೆ ನೋಡಿ. ಮಾನು ಮಾಡಿದ್ರು, ಪ್ರಮೀಳಾ ಜೋಶಿ ಮಾಡಿದ್ರು, ತಾರಾ ಮಾಡಿದ್ರು, ಕುಮಾರ್ ಗೋವಿಂದ್ ಮಾಡಿದ್ರು, ಸುಂದರ್ರಾಜ್ ಮಾಡಿದ್ರು, ಶಿವರಾಜ್ ಕುಮಾರ್ ಅವರು ಮಾಡಿದ್ರು, ಕಿಶೋರ್ ಅವರು ಮಾಡಿದ್ರು, ಸುಧಾರಾಣಿ ಮಾಡಿದ್ರು, ಹರಿಪ್ರಿಯಾ ಮಾಡಿದ್ರು. ಇವು ಲೆಕ್ಕ ಹಾಕೊಂಡು ಬನ್ನಿ. ಯುವ ಜನತೆ ಇದೆಯಲ್ಲ, ಯುವ ಜನತೆಗೆ ಈ ರೀತಿಯ ಸಿನಿಮಾಗಳನ್ನು ನೋಡೋದನ್ನ ನಾವು ಅಭ್ಯಾಸ ಮಾಡಿಸ್ತಿಲ್ವೇನೋ ಅಂತ ಅನಿಸ್ತಾ ಇದೆ. ಫಸ್ಟ್ ಹಾಫ್ ಆಗೋಷ್ಟರಲ್ಲಿ ಇಂಟರ್ವಲ್ ಬರೋಷ್ಟರಲ್ಲಿ ನಮ್ಗೆ ನೆಕ್ಸ್ಟ್ ಏನಾಗ್ಬೋದು, ಯಾಕೆ ಈ ತರ ಆಗ್ತಿದೆ, ಏನಿದ್ರೆ ಹಿಂದೆ ಎಲ್ಲ ಏನಿದೆ, ಸುಪ್ರಮಂಟಪ ಅಂದ್ರೆ ಏನು, ಆಮೇಲೆ ಇದರಲ್ಲಿ ಐತಿಹಾಸಿಕ ಕಥೆ ಬರುತ್ತೆ. ಆ ಕಥೆನಲ್ಲೂ ವಿಜಯ ರಾಘವೇಂದ್ರ ಅವರು ಮತ್ತು ರಂಜನಿ ಅವರು ನಟನೆ ಮಾಡಿದ್ದಾರೆ. ಅದು ತುಂಬಾ ವಿಶೇಷ, ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ ಇಬ್ರು. ಸೊ ಈ ಸ್ವಪ್ನ ಮಂಟಪ ಅನ್ನೋ ಸಿನಿಮಾ ಮಂಟಪ ಇದೆಯಲ್ಲ, ಆ ಮಂಟಪಕ್ಕೆ ಎಲ್ಲರೂ ಬರ್ಲಿ ಅನ್ನೋದೇ ನಮ್ಮ ಅಪೇಕ್ಷೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಸ್ವಪ್ನ ಮಂಟಪ ಸಿನಿಮಾ ತಂಡ ಇದೆ. ಸಿನಿಮಾದ ನಿರ್ದೇಶಕರಾದಂತಹ ಬರಗೂರು ರಾಮಚಂದ್ರಪ್ಪ ಸರ್ ಇದ್ದಾರೆ. ಹಾಗೆ ಸಿನಿಮಾದ ಸಂಗೀತ ನಿರ್ದೇಶಕರಾಗಿರುವಂತಹ ಶಮಿತಾ ಮಲ್ನಾಡ್ ಅವರು ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಆಗಿರುವಂತಹ ಪ್ರವೀಣ್ ಅವರು ಇದ್ದಾರೆ. ಸೊ ವೆಲ್ಕಮ್ ಟು ಶೋ. ವೆಲ್ಕಮ್ ಟು ಶೋ ಮ್ಯಾಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸಿನಿಮಾ ಇದೆ 25ನೇ ತಾರೀಕು ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಅಂಡ್ ಇದ್ರಲ್ಲಿ ಎಷ್ಟು ಖುಷಿ ಇದೆ. ಅಂಡ್ ಇವತ್ತಿನ ದಿನ ಇತ್ತೀಚೆಗೆ ಸುಮಾರಷ್ಟು ಜನಗಳು ಹೇಳೋ ಪ್ರಕಾರ ಥಿಯೇಟರ್ಗಳಿಗೆ ಜನ ಕರೆಸೋದು ಬಹಳಷ್ಟು ಕಷ್ಟ ಆಗ್ತಿದೆ ಅಂತ ಕೂಡ ಹೇಳ್ತಿದ್ದಾರೆ. ಎಷ್ಟು ಪ್ರೆಷರ್ ಇದೆ? ಸಿನಿಮಾಗಳು ತುಂಬ ಬಿಡುಗಡೆ ಆಗ್ತಿರೋ ಸಂದರ್ಭ ಇದು. ಕನ್ನಡದ ಸಿನಿಮಾ ಪ್ರತಿ ವಾರ ಕನಿಷ್ಠ 5 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರೇಕ್ಷಕರ ಕೊರತೆನೂ ಇದೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಆ ಕಾರಣದಿಂದಲೇ ನಮ್ಮ ಸಿನಿಮಾ ರಿಲೀಸ್ ಆಗುವಾಗ ಸಹಜವಾಗಿಯೇ ಇದು, ಈಗ ನಾನು ಸಾಹಿತಿ, ಒಂದು ಪುಸ್ತಕ ಬಿಡುಗಡೆ ಆಗುವಾಗ ಅಷ್ಟು ಆತಂಕ ಇರೋದಿಲ್ಲ. ಏಕೆಂದರೆ ಪುಸ್ತಕ ಬಿಡುಗಡೆಗೆ ಹಾಕೋ ಬಂಡವಾಳ ಭಾಳ ಕಡಿಮೆ ಇರುತ್ತೆ, ಒಂದಷ್ಟು ಜನ ರೀಡರ್ಸ್ ಇರ್ತಾರೆ, ಬೇರೆ ಬೇರೆ ಮೂಲಗಳಿರುತ್ತವೆ ಅದನ್ನು ಕೊಂಡ್ಕೊಳ್ಳೋರು. ಆದರೆ ಒಂದು ಸಿನಿಮಾ ಬಿಡುಗಡೆ ಆಗುವಾಗ ನಿಜವಾಗೂ ಒಂದು ರೀತಿಯ ನಿರೀಕ್ಷೆನೂ ಇರುತ್ತೆ, ಏನಾಗಬಹುದು ಅನ್ನೋವಂಥ ಒಂದು ಕುತೂಹಲ ಇರುತ್ತೆ, ಸಣ್ಣದಾಗಿ ಎಲ್ಲೋ ಒಂದು ಕಡೆ ಆತಂಕನೂ ಇರುತ್ತೆ ಅನ್ನೋದು ನಿಜ. ಅದು ಯಾವುದೇ ಸಿನಿಮಾ ಇರ್ಬೋದು, ನಮ್ಮದಷ್ಟೇ ಅಲ್ಲ. ಆದರೆ ಅಂಥದ್ರ ನಡುವೆನೇ ನಮ್ಮ ಅಪೇಕ್ಷೆ ಏನಂದರೆ ಈ ಸಿನಿಮಾನ ಕನ್ನಡ ಜನ ಒಪ್ಕೊಳ್ತಾರೆ ಅನ್ನೋವಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಕನ್ನಡ ಜನರ ಅಭಿರುಚಿ ಇದೆಯಲ್ಲ, ಅಭಿರುಚಿ ಕೆಟ್ಟಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುತ್ತೆ, ನಿಜ, ಇಲ್ಲ ಅಂತ ಹೇಳಲ್ಲ ನಾನು. ಕಾಲದಲ್ಲಿ ಅಭಿರುಚಿನೂ ಬದಲಾಗ್ತಾ ಇರೋದು ನಿಜ. ಆದರೆ ಸದಭಿರುಚಿಯ ಚಿತ್ರಗಳನ್ನು ಕನ್ನಡಿಗರು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಅನೇಕ ಚಿತ್ರಗಳು ಅದಕ್ಕೆ ಭಾಳ ನಿದರ್ಶನಗಳಿವೆ. ಹಾಗಾಗಿ ನಮ್ಮದೊಂದು ಸದಭಿರುಚಿಯ ಚಿತ್ರ ಇದು, ಒಂದು ಒಳ್ಳೆಯ ಆಶಯವನ್ನು ಇಟ್ಕೊಂಡಿರುವಂಥ ಚಿತ್ರ. ಆದರೆ ಕಡೆಗೆ ಅದರ ಪರೀಕ್ಷೆ ಆಗಬೇಕಾಗಿರೋ ಜನಗಳ ಮಧ್ಯೆ. ನಾವು ನಮ್ಮ ಸಿನಿಮಾ ಬಗ್ಗೆ ಎಷ್ಟೇ ಹೇಳ್ಕೊಂಡ್ರೂ ನಿಜವಾದ ತೀರ್ಪುಗಾರರಿದಾರಲ್ಲ, ಅವರು ಜನ ಇದನ್ನು ನೋಡ್ತಕ್ಕಂಥವ್ರು. ಆದರೆ ನಾವು ಸದುದ್ದೇಶದಿಂದ ಈ ಸಿನಿಮಾ ಮಾಡಿದ್ದೀವಿ, ಅಭಿರುಚಿಯನ್ನು ಬೆಳೆಸೋ ದೃಷ್ಟಿಯಿಂದ ಮಾಡಿದ್ದೀವಿ, ಒಂದು ಸಾಮಾಜಿಕ ಜವಾಬ್ದಾರಿಯಿಂದ ಮಾಡಿದ್ದೀವಿ, ಜನಗಳಿಗೆ ತಲುಪಿಸ್ಬೇಕು ಅಂತ ಮಾಡಿದ್ದೀವಿ. ಹಾಗಾಗಿ ನಮ್ಮ ಸದುದ್ದೇಶಕ್ಕೆ ಕನ್ನಡಿಗರ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಅಂಡ್ ಸರ್, ನಿಮ್ಮ ಕೃತಿಗಳನ್ನು ಅಥವಾ ನಿಮ್ಮ ಕೆಲಸವನ್ನು, ನಿಮ್ಮ ಬರಹವನ್ನು ಜನಗಳು ಕೊಂಡಾಡಿದ್ದಾರೆ, ಅದನ್ನು ಪ್ರೀತಿಸಿದ್ದಾರೆ. ಅಷ್ಟೇ ಚೆನ್ನಾಗಿ ಬರಗೂರವರ ಬರವಣಿಗೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಬಟ್ ಸಿನಿಮಾ ಅಂತ ಬಂದ ತಕ್ಷಣ ಅದಕ್ಕೆ ಒಂದು ಚೌಕಟ್ಟಂತೂ ಖಂಡಿತ ಇದೆ. ಅಂದರೆ ಅಲ್ಲಿ ನಿಮ್ಮ ಇಮ್ಯಾಜಿನೇಷನ್ಗೆ ತಕ್ಕಂತಹ ಕಥೆಯನ್ನು ಒಂದು ನಾವೆಲ್ ರೂಪದಲ್ಲಿ ಬರೆಯೋದಕ್ಕೂ ಸಿನಿಮಾ ಆಗಿ ವ್ಯಕ್ತಪಡಿಸೋದಕ್ಕೂ ಬಹಳಷ್ಟು ಚೌಕಟ್ಟಿದೆ. ಈ ಒಂದು ಡಿಫರೆನ್ಸ್ ಇದೆಯಲ್ಲ ಸರ್, ಆ ಡಿಫರೆನ್ಸು ಒಬ್ಬ ಕಥೆಗಾರನಿಗೆ ಎಷ್ಟು ತನ್ನ ಕಥೆಯನ್ನು ಹೇಳೋದಕ್ಕೆ ಸಕಾರವಾಗಿದೆ ಒಂದು. ಆಮೇಲೆ ಇಲ್ಲಿ ಈ ಚೌಕಟ್ಟಲ್ಲಿ ಸಿನಿಮಾ ಮಾಡಿ ಗೆಲ್ಲೋದು ಒಬ್ಬ ಕಥೆಗಾರನಿಗೆ ಒಂಥರ ಕುದುರೆಗೆ ಕಟ್ಟಿದಾಗಲ್ವಾ. ಸೊ ಅದು ಆ ಒಂದು ಪ್ಯಾರಾಮೀಟರ್ನ ನೀವು ಅರ್ಥೈಸ್ಕೊಂಡಿರೋ ರೀತಿ ಹೇಗೆ ಸರ್? ಈ ಹೇಳಿದ ನಿಜ. ಒಂದು ಕಥೆಯನ್ನು ಬರೆಯೋದಕ್ಕೂ ಆ ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಈಗ ನನ್ನ ಕಥೆ, ನನ್ನ ಕಾದಂಬರಿಗಳನ್ನೇ ಇಟ್ಕೊಂಡು ನಾನು ಸಿನಿಮಾ ಮಾಡಿರ್ತೀನಿ. ಅಂಥ ಸಂದರ್ಭದಲ್ಲಿ ನಾನು ಮಾಡೋದು ಹೇಗೆ ಅಂದರೆ, ಒಂದ್ಸರಿ ಈಗ ನನ್ನ ಕಾದಂಬರಿ ಅಂತ ಇಟ್ಕೊಳ್ಳಿ, ಇದು ನನ್ನ ಕಾದಂಬರಿನೇ. ಸ್ವಪ್ನ ಮಂಟಪ ಅನ್ನೋದು 25 ವರ್ಷಗಳ ಹಿಂದೆ ನಾನು ಬರೆದ ಕಾದಂಬರಿ. ಸುಧಾ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂದಿತ್ತು ಈ ಕಾದಂಬರಿ, ಜನಗಳು ಮೆಚ್ಚುಗೆ ಪಡೆದಿತ್ತು. ಆದರೆ 25 ವರ್ಷದವರೆಗೂ ಅದನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ನನಗೆ ಅನ್ನಿಸ್ತಿಲ್ಲ ನೋಡಿ. ಯಾಕೆ? ಇದೊಂದು ಕುತೂಹಲ ನನ್ನ ಬಗ್ಗೆ ನನಗೇ ಇದೆ. ಬೇರೆ ಕಥೆಗಳನ್ನು ಮಾಡ್ತಾ ಬಂದೆ ನಾನು. ಆದರೆ ಸ್ವಪ್ನ ಮಂಟಪ ಅನ್ನೋ ಕಾದಂಬರಿಯನ್ನು ಕುರಿತು ನಾನು ಮಾಡೋ ಸಂದರ್ಭದಲ್ಲಿ ಒಂದು ಸಾರಿ ಓದ್ಬಿಡ್ತೇನೆ ಅದನ್ನೆಲ್ಲವನ್ನು. ಎಲ್ಲೆಲ್ಲೋ ಭಾಳ ಮುಖ್ಯವಾದ ಸೀನ್ಗಳು ಮಾತ್ರ ಗುರ್ತಾಕೊಳ್ತೇನೆ.
ಮತ್ತೆ ಅದನ್ನು ನಾನು ಚಿತ್ರಕಥೆಯಾಗಿ ರೂಪಾಂತರಿಸ್ತೇನೆ. ಅವಾಗ ಮತ್ತೆ ಕಾದಂಬರಿಗೆ ಹೋಗಲ್ಲ ನಾನು. ಅಂದರೆ ಆಶಯ ಅದೇ ಇರುತ್ತೆ. ಇಲ್ಲಿ ತೆರೆಗೆ ಬೇಕಾಗಿರ್ತಕ್ಕಂಥದ್ದು, ಈ ಮಾಧ್ಯಮಕ್ಕೆ ಬೇಕಾಗಿರುವಂಥದ್ದು ಇದೆಯಲ್ಲ, ಅಂಥ ಸನ್ನಿವೇಶಗಳನ್ನು ಮರುಸೃಷ್ಟಿ ಮಾಡ್ತಾ ಹೋಗ್ತೇನೆ. ಹಾಗಾಗಿ ಒಂದು ಕಥೆನೋ ಕಾದಂಬರಿನೋ ಇಟ್ಕೊಂಡು ನಾವು ಒಂದು ಸಿನಿಮಾ ಮಾಡಿದಾಗ ಆ ಕಥೆಯ ಆಶಯವನ್ನೇ ಆಧರಿಸಿದ ಇನ್ನೊಂದು ಮರುಸೃಷ್ಟಿ ಆಗುತ್ತೆ ಇದೆ ವಾಸ್ತವವಾಗಿ. ಅದು ನನ್ನ ಕತೆ ತಗೊಂಡು ನಾನೇ ಮಾಡ್ಬೇಕಾದ್ರೆ ನನ್ನ ಜೊತೆ ನಾನೇ ಜಗಳಾಡ್ತಾ ಇರ್ತೀನಿ. ಸೊ ಆ ರೀತಿಯಲ್ಲಿ ಒಂದು ಸೃಷ್ಟಿ ಮಾಡ್ತೇವೆ. ಹೌದು, ಸಿನಿಮಾದ್ದೇ ಒಂದು ಮಾಧ್ಯಮ ಬೇರೆ ನಿಜ. ಈಗ ಸಿನಿಮಾದಲ್ಲಿ ಒಂದು ಸೂರ್ಯೋದಯ ಅಷ್ಟು ಒಂದು ಶಾರ್ಟಲ್ಲಿ ತೋರಿಸಿರಾಗುತ್ತೆ. ಕಾದಂಬರಿಲಿ ಸೂರ್ಯೋದಯ ಕುರಿತು ಒಂದು ಅರ್ಧ ಪುಟ ಬರಿಬೇಕಾಗಿರುತ್ತೆ. ಹೌದೌದೌದು, ಅಷ್ಟು ವ್ಯತ್ಯಾಸ ಇರುತ್ತೆ. ಆ ದೃಶ್ಯ ಮಾಧ್ಯಮಕ್ಕೆ ಇರ್ತಕ್ಕಂಥ ಸಾಧ್ಯತೆಗಳು ಅದು ಸ್ವಪ್ನ ಮಂಟಪ ಮಾಡುವಾಗ್ಲೂ ಇದನ್ನು ಯಾವುದೇ ಕಥೆ ಮಾಡುವಾಗಲೂ ಎದುರಿಸಬೇಕು. ಸ್ವಪ್ನ ಮಂಟಪದ ಸಂದರ್ಭದಲ್ಲೂ ಹಾಗೆ ಬಂದಿದೆ. ಮತ್ತು ಇದೊಂದು ವಿಶೇಷವಾದಂಥ ಕಥೆ ಇವತ್ತಿಗೆ ಅಗತ್ಯ ಅಂತ ಅನಿಸಿದ್ರಿಂದ ನಾನು ಮಾಡಿದ್ದೀನಿ. ಆ್ಯಂಡ್ ಶಮಿತಾ ಅವ್ರನ್ನ ಅವ್ರ ಹಾಡುಗಳನ್ನ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಸಂಗೀತ ನಿರ್ದೇಶಕರಾಗಿ ಅಂದರೆ ಒಂದು ಟ್ರಾನ್ಸಿಷನ್ ಇದೆಯಲ್ಲ, ಒಂದು ಸಿಂಗರಿಂದ ಸಂಗೀತ ನಿರ್ದೇಶಕರಾಗಬೇಕು ಅನ್ನೋ ಒಂದು ಟ್ರಾನ್ಸಿಷನ್ನು, ಅದು ಆಕ್ಸಿಡೆಂಟಲ್ ಕಾಲ ನಿಮ್ಮ ವಿಷಯದಲ್ಲಿ, ಅಥವಾ ನಿಮ್ಮ ಪ್ರಪೋಸ್ಡ್ ಕಾಲ? ಇಲ್ಲ ನಾನು ಸಂಗೀತ ನಿರ್ದೇಶಕರಾಗಬೇಕು, ಇಲ್ಲ ಹಾಡುಗಾರಿಕೆಗಿಂತ ಮುಂಚೆ ಕೂಡ ಸಂಗೀತದ ಮೇಲಿನ ಒಲವು ನಿರ್ದೇಶನದಲ್ಲೇ ಜಾಸ್ತಿ ಇತ್ತಾ? ಇಲ್ಲ, ಪ್ರತಿಯೊಬ್ಬ ಗಾಯಕಿಗೆ ಕಂಪೋಸಿಂಗ್ ಅನ್ನೋದು ಇಷ್ಟವಾದಂಥ ಕೆಲಸನೇ. ಬಟ್ ನಾವು ಹಾಡ್ತಾ 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 ಏನಾಯ್ತು, ಆಲ್ಬಮ್ ಸಾಂಗ್ಸ್ಗಳಿಗೆ ಮ್ಯೂಸಿಕ್ ಮಾಡಿದೆ, ಡಿವೋಷನಲ್ ಮಾಡಿದೆ. ಬಟ್ ಯಾವತ್ತು ಸಿನಿಮಾ ಮಾಡಬೇಕು ಅಂತೇನು ನನ್ನ ತಯಾರಿ ನಡೆದಿರಲಿಲ್ಲ. ನನ್ಗೆ ಬಂದಂಥ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ನನಗೆ ಮೊದಲ ಬಾರಿಗೆ ಸಿನಿಮಾದಲ್ಲಿ ಸಂಗೀತ ನಿರ್ದೇಶನ ಮಾಡಿ ಅಂತ ಅವಕಾಶ ಕೊಟ್ಟವ್ರು ಬರ್ಗೂರು ರಾಮಚಂದ್ರಪ್ಪ ಅವರೇ. ಬೇರೆದೇ ಒಂದು ಜಗತ್ತ ಇತ್ತು ನನ್ನ ಹಾಡೋ ರೀತಿ. ಸೊ ಇಲ್ಲಿ ನಾನು ಅದನ್ನೆಲ್ಲ ಕಲಿತೆ. ಬರೀ ಒಂದು ಬಿಟ್ ಸಾಂಗ್ಸ್ಗಳಿಂದನೇ ಒಂದು ಸಿನಿಮಾ ಮಾಡಿದ್ರು ಅವರು. ಎಲ್ಲ ಬರೀ ಬಿಟ್ ಸಾಂಗ್ಸ್, ನಾಟ್ ಮಚ್ ಇನ್ಸ್ಟ್ರೂಮೆಂಟ್ಸ್. ಸೊ ಮೂಕನಾಯಕ ಅನ್ನುವಂಥ ಸಿನಿಮಾದಲ್ಲಿ ಎಲ್ಲ ಪುಟ್ ಬಿಟ್ಸ್. ಬಟ್ ತುಂಬಾನೇ ಆ ಒಂದು ಸನ್ನಿವೇಶಕ್ಕೆ ಅದು ತುಂಬಾನೇ ಸಪೋರ್ಟಿವ್ ಆಗಿತ್ತು. ಅವರ ಬರವಣಿಗೆ ಇರುತ್ತೆ, ಸಾಹಿತ್ಯಕ್ಕೆ ಸಂಗೀತ. ಈ ಸಿನಿಮಾದಲ್ಲಿ 4 ಸಾಂಗ್ಸ್ ಇದೆ. 4 ಸಾಂಗ್ಸ್, ಅದರಲ್ಲಿ ಒಂದು ವಿಜಯ ರಾಘವೇಂದ್ರ ಆಡಿದ್ದಾರೆ. ಕನ್ನಡಕ್ಕೆ ಸಂಬಂಧಪಟ್ಟದ್ದೇ ಒಂದು. ಅಲ್ಲಿ ಕನ್ನಡ ರಾಜ್ಯೋತ್ಸವದ ಸಂದರ್ಭ ಬರುತ್ತೆ, ಒಂದು ಪ್ರೌಢಶಾಲೆ ಹಳ್ಳಿನಲ್ಲಿ. ಇವರು ಅತಿಥಿಯಾಗಿ ಹೋಗ್ಬೇಕಾಗಿರುತ್ತೆ. ಕನ್ನಡಕ್ಕೆ ಸಂಬಂಧಪಟ್ಟ ಹಾಡು, ಅದನ್ನು ವಿಜಯ ರಾಘವೇಂದ್ರ ಆ್ಯಕ್ಟ್ ಮಾಡಿದಾರೆ. ಹಾಡಿಗೆ ಅವರೇ ಹಾಡಿದ್ದಾರೆ. ಹಾಗಾಗಿ ಮ್ಯೂಸಿಕ್ ಸಹ ನಮ್ಮಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನನ್ನ ತಂಡನೇ ಆ ಥರ ಇದೆ. ನಮ್ಮದು ಒಂದು ರೀತಿ ನನ್ನ ತಂಡವನ್ನು ಪ್ರವೇಶ ಮಾಡಿದ ಮೇಲೆ ಅವರಾಗಿ ಅವ್ರು ಬಿಟ್ಟು ಹೋಗ್ಬೇಕೆ ಹೊರತು ನಾನು ಕಳಿಸೋದಿಲ್ಲ ಯಾರನ್ನು. ಆ ಥರ ನಮ್ಮ ತಂಡ ಇದೆ. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇರ್ಬೋದು, ಈಗ ಪ್ರವೀಣ್ ಅಂತಿದ್ದಾರೆ, ಇವರು ಇನ್ನೊಬ್ಬರು ನಟರಾಜ್ ಶಿವು ಅಂತಿದ್ದಾರೆ, ಸಹಾಯಕ ನಿರ್ದೇಶಕ ಗೋಪಾಲ್ ಕೃಷ್ಣ ಅಂತಿದ್ದಾರೆ. ಇವ್ರದ್ದು ಒಂದು ವಿಶೇಷ ಏನಂದ್ರೆ, ಈ 3 ಜನದ್ದು ನನ್ನ ಸಿನಿಮಾಕ್ಕೆ ಮಾತ್ರ ಇವ್ರು ಕೆಲಸ ಮಾಡೋದು, ಬೇರೆ ಯಾವ ಸಿನಿಮಾಕ್ಕೂ ಕೆಲಸ ಮಾಡಲ್ಲ. ಬೇರೆ ಕೆಲಸ ಮಾಡ್ತಿದ್ದಾರೆ, ನನ್ನ ಸಿನಿಮಾ ಇದ್ದಾಗ ಬಂದು ಇದನ್ನು ಮಾಡ್ತಾರೆ. ಆಮೇಲೆ ನನ್ನ ಸಿನಿಮಾದ ಭಾಳಷ್ಟು ಜನಕ್ಕೆ, ಈಗ ಸುರೇಶ್ ಅರಸು ಅನೇಕ ಅವಾರ್ಡ್ ಪಡೆದಿದ್ದಾರೆ. 600-700 ಸಿನಿಮಾ ಅವರು ಸಂಕಲನ ಮಾಡಿದ್ದಾರೆ. ತಮಿಳು, ತೆಲುಗು, ಮಲಯಾಳಿ ಎಲ್ಲದರಲ್ಲೂ ಮಾಡಿದ್ದಾರೆ. ನಾಗರಾಜ್ ಅದ್ವಾನಿ, ಅವ್ರ ಮೊದಲನೇ ಸಿನಿಮಾ ನಂದೇ. ಮೊದಲ ಸಿನಿಮಾಕ್ಕೆ ಅವ್ರಿಗೆ ಛಾಯಾಗ್ರಾಹಕಕ್ಕೆ ಅವಾರ್ಡ್ ಬಂತು. ಇವರು ಮೊದಲ ಸಿನಿಮಾಕ್ಕೆ ಇವರು ಗಾಯಕಿಯಾಗಿ ಅವಾರ್ಡ್ ತಗೊಂಡ್ರು. ಹೀಗೆ ಈ ಥರದ್ದು ಒಂದು ತಂಡ, ಈ ತಂಡವೇ ಸ್ವಪ್ನ ಮಂಟಪವನ್ನು ಸೃಷ್ಟಿ ಮಾಡಿರೋದು. ಸೊ ಈ ಸ್ವಪ್ನ ಮಂಟಪ ಅನ್ನೋ ಸಿನಿಮಾ ಮಂಟಪ ಇದೆಯಲ್ಲ, ಆ ಮಂಟಪಕ್ಕೆ ಎಲ್ಲರೂ ಬರಲಿ ಅನ್ನೋದೇ ನಮ್ಮ ಅಪೇಕ್ಷೆ. ಎಸ್. ಸೊ ನಿರ್ದೇಶನ ತಂಡದಲ್ಲಿರೋರು ಅಫ್ಕೋರ್ಸ್ ಮುಂದೆ ಕೂಡ ಸಿನಿಮಾ ನಿರ್ದೇಶನ ಮಾಡುವಂತಹ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಬರ್ಗೂರ್ ಸರ್ ಅಂತಹ ನಿರ್ದೇಶಕನ ಕೈ ಕೆಳಗಡೆ ಅವ್ರ ಜೊತೆಗೆ ಕೆಲಸ ಮಾಡ್ಬೇಕಾದ್ರೆ ಸುಮಾರಷ್ಟು ವಿಷಯಗಳನ್ನು ಕಲ್ತಿರ್ತೀರ. ಅಫ್ಕೋರ್ಸ್ ಒಂದು ಫಿಲ್ಮ್ ಮೇಕಿಂಗ್ ಅನ್ನೋದು ಪ್ರತಿ ಸಿನಿಮಾಗೆ ಡಿಫ್ರೆಂಟ್ ಆಗಿದ್ದೇ ಇರುತ್ತೆ. ಈ ಸಿನಿಮಾಗೆ ಬಂದಾಗ, ಸ್ವಪ್ನ ಮಂಟಪ ಅಂತ ಬಂದಾಗ, ಒಂದು ಕಲ್ತಂತಹ ವಿಷಯ ಹಾಗೆ ಒಂದು ಮರೆತಂತಹ ವಿಷಯ, ಇದು ಬೇಡವಾಗಿತ್ತು ಅನ್ನೋದು ಯಾವುದು? ಆ ಥರದ ಸನ್ನಿವೇಶ ಬರಲಿಕ್ಕೆ ಆಪ್ಷನ್ನೇ ಇಲ್ಲ ಸರ್ ಹತ್ರ. ಸರ್ ಸಿನಿಮಾ ಅಂತ ಹೇಳಿದರೆ ಫಸ್ಟೇ ಎಲ್ಲ ಪ್ರೀ ಪ್ಲ್ಯಾಂಡ್ ಆಗಿರುತ್ತೆ. ಸ್ಕ್ರಿಪ್ಟಿಂದ ಇಡ್ಬೋದು, ಒಂದು ಪರ್ಟಿಕ್ಯುಲರ್ ಸೀನ್ ಆಗಿರ್ಬೋದು, ಪ್ರತಿಯೊಂದನ್ನು ಅವ್ರು ಮೊದಲನೇ ಈ ರೀತಿಯಾಗಿ ಈ ಚೌಕಟ್ಟಲ್ಲೇ ಮಾಡಬೇಕು ಅನ್ನೋದು ಅವರ ಆಶಯ ಆಗಿರುತ್ತೆ. ಹಾಗಾಗಿ ಅವರೆಲ್ಲ ಫಸ್ಟೇ ನಮಗೆ ರೆಡಿಮೇಡ್ ಕೇಕ್ ಕೊಡೋ ಥರ ಕೊಡೋದಿಲ್ಲ. ನಮ್ಗೆ ಎಲ್ಲ ಕೆಲಸನೂ ಸುಲಭ ಆಗೋಗುತ್ತೆ. ಒಬ್ಬ ಆರ್ಟಿಸ್ಟ್ ಆಗಿರ್ಬೋದು, ಒಬ್ಬ ಟೆಕ್ನಿಷಿಯನ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನೀವು ಇಂತಿಂಥ ಕೆಲಸ ಇಷ್ಟು ಮಾಡಬೇಕು ಅಂತ ಅವ್ರು ಅಷ್ಟು ಈಸಿಯಾಗಿ ಕೊಟ್ಬಿಡೋದ್ರಿಂದ ನಾವು ಪ್ರಾಡಕ್ಟ್ ಕೊಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಆ ಥರದ್ದೇನು ತೊಂದರೆ ಅಂತ ಯಾವುದೂ ಇಲ್ಲ.
ಅಂಡ್ ಸರ್, ಸುಮಾರಷ್ಟು ಡಿಕೇಡ್ಗಳಿಂದ ನಿಮ್ಮ ಬರಹಗಳು ಮತ್ತೆ ಸಿನಿಮಾಗಳಲ್ಲಿನ ನಿಮ್ಮ ಒಂದು ಅಸೋಸಿಯೇಷನ್ ಇದ್ದೇ ಇದೆ. ಹಾಗೆ ನೋಡೋದಾದ್ರೆ ರೀಲ್ ಯುಗದಿಂದ ಆನಂತರ ಆಯುಷ್ಮಾನ್ ಕಲರು, ಇವತ್ತಿನ ದಿನ ಡಿಜಿಟಲ್ ಯುಗ ಹೀಗೆ ಬಂದಿದೆ. ಅಫ್ಕೋರ್ಸ್ ನಿರ್ದೇಶಕನಾಗಿ ಅಪ್ಗ್ರೇಡ್ ಆಗಲೇಬೇಕಾಗತ್ತೆ ಎಲ್ಲವಕ್ಕೂ. ಹಾಗೆ ನಿಮ್ಮಲ್ಲಿರುವಂತಹ ಚಿಂತಕ ಕೂಡ ಎವಾಲ್ವ್ ಆಗ್ತಾ ಹೋಗ್ತಾನೆ, ಪ್ರೇಕ್ಷಕರು ಕೂಡ ಅಪ್ಗ್ರೇಡ್ ಆಗ್ತಾ ಹೋಗ್ತಿರ್ತಾರೆ, ಅವರ ಆಸಕ್ತಿಗಳು ಬದಲಾಗ್ತಾ ಇರುತ್ತೆ. ಈ ವಿಷಯದಲ್ಲಿ ನಿಮ್ಮ ಮೊದಲ ಸಿನಿಮಾಗೂ ಈಗ 24ನೇ ಸಿನಿಮಾಗೂ ನೀವು ಆಸ್ ಎ ಬರಹಗಾರ, ರೈಟರ್ ಅಂಡ್ ಆಸ್ ಎ ಡೈರೆಕ್ಟರ್ ಎಷ್ಟು ಮಟ್ಟಿಗೆ ಎವಾಲ್ವ್ ಆಗಿದ್ದೀರಾ? ಸರ್, ನನಗೆ ಪ್ರತಿ ಸಿನಿಮಾನು ಮೊದಲನೇ ಸಿನಿಮಾ ಅಂದ್ಕೊಂಡೇ ಹೊರಡಬೇಕು ನಾವು ಅಂತ ನಮ್ದವ್. ನಾನು ಬರೀ ಇದು ವಿನಯದ ಮಾತಲ್ಲ. ನಾವು ಹೇಳಿ ಕೇಳಿ ನಾನು ಮೇಷ್ಟ್ರಾಗಿದ್ದನು, ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದನು. ನಾನು ಯಾವಾಗಲೂ ಮೇಷ್ಟ್ರುಗಳಿಗೆ ಒಂದು ಮಾತು ಹೇಳ್ತಿರ್ತೀನಿ, ಕಲಿಸುತ್ತಾ ಕಲಿಯೋನೇ ನಿಜವಾದ ಮೇಷ್ಟ್ರು ಅಂತ. ಕಲಿಸ್ತಾ ಕಲಿತಿರ್ತೀವಿ ನಾವು. ಪ್ರತಿ ಸಿನಿಮಾದಲ್ಲೂ ನಾನು ಒಂದು ಪಾಠ ಕಲಿತಿರ್ತೀನಿ. ಪ್ರತಿ ಸಿನಿಮಾದ ವಸ್ತು ಬೇರೆ ಆಗಿರುತ್ತೆ, ಅದರ ಕಲಾವಿದರು ಬೇರೆ ಆಗಿರ್ತಾರೆ, ಲೊಕೇಶನ್ಗಳು ಬೇರೆ ಆಗಿರುತ್ತವೆ, ನಾವು ಬಳಸೋ ಪರಿಕರಗಳು ಬೇರೆ ಆಗಿರುತ್ತವೆ. ಈಗ ಯಂತ್ರ ನಾಗರಿಕತೆ ಹೆಚ್ಚು ಆಗ್ತಾ ಆಗ್ತಾ ಬದಲಾವಣೆಗಳದು ನಿಜ. ತಂತ್ರಜ್ಞಾನ, ಹೊಸ ತಂತ್ರಜ್ಞಾನ ಬಂತು, ಡಿಜಿಟಲ್ ಇದೆಲ್ಲ ಬಂತು, ಕ್ಯಾಮ್ರಾಗಳು ಬಂದು ಆಪ್ಷನ್ಸ್ ಜಾಸ್ತಿ ಆದವು ನಮಗೆ. ಇದರಲ್ಲಿ ಹಿಂದೆ ಇದ್ದ ಬೇರೆ, ನಾವು ರೀಲ್ಗಳು ಬಳಸಿ, ನೆಗೆಟಿವ್ ಬಳಸಿ, ಸೌಂಡ್ ನೆಗೆಟಿವ್ ಬಳಸಿ ಮಾಡ್ತಾ ಇದ್ದ ವಿಧಾನವೇ ಬೇರೆ. ಇಲ್ಲಿ ನಮಗೆ ಸಾಧ್ಯತೆಗಳು ಜಾಸ್ತಿ ಇರೋದು ನಿಜ, ಅವಕಾಶಗಳು ಜಾಸ್ತಿ ಇರೋದು ನಿಜ. ಆದರೆ ನಾನು ಹೇಳೋ ವಿಷಯ ಇದೆಯಲ್ಲ, ಹೇಳೋ ವಿಷಯ ಅದೇ ನಂದು. ಅಂದರೆ ವಸ್ತು ಯಾವುದೇ ಒಂದು ಸಿನಿಮಾ ಮಾಡಿದ್ರೆ ಆ ಸಿನಿಮಾದ ವಸ್ತು ಅದೇ ಆಗಿರುತ್ತೆ. ಅದನ್ನು ಹೇಗೆ ಹೇಳ್ತೀವಿ ಅಂತ ಅಷ್ಟೇನೆ. ಹೇಳೋದು ಕೆಲವು ಸುಲಭ ಆಗಿರುತ್ತೆ, ಕೆಲವು ಕಷ್ಟ ಆಗಿರುತ್ತೆ. ಈಗ ಇಷ್ಟೆಲ್ಲ ತಂತ್ರಜ್ಞಾನ ಇದೆ, ಎಷ್ಟೆಲ್ಲ ಮಾಡ್ತಿದ್ದೀವಿ ಅಂತ ಹೇಳುವಾಗಲೂ ನಾವು ಒಂದು ಮರಿಬಾರದು. ಏನಂದರೆ, ಮಾಯಾಬಜಾರ್ ಅಂತ ಒಂದು ಸಿನಿಮಾದಲ್ಲಿ ಅವತ್ತು ಹೆಂಗೆ ಮಾಡಿದರು, ನೀವು ಮಾಯಾಬಜಾರ್ ಸಿನಿಮಾ ನೋಡಿ, ಅವತ್ತಿನ ಪಾತಾಳ ಭೈರವಿ ಥರದ ಒಂದು ಸಿನಿಮಾ ನೋಡಿ, ಜಗದೀಶ್ ವೀರನ್ ಕತೆ ಥರ ಅಂದರೆ ಈ ಸಿನಿಮಾ ವಿಠಲಾಚಾರ್ಯರು ಮಾಡಿದಾನೆ ಸಿನಿಮಾ. ಆ ಟ್ರಿಕ್ಸನ್ನು ಹೇಗೆ ಬಳಸಿದ್ರು, ಭಾಳ ಕಷ್ಟಪಟ್ಟಿದ್ದಿರ್ಬೋದು. ಇವತ್ತು ಅದು ಸುಲಭ ಆಗಿದೆ ಅಷ್ಟೇ. ಆ ಥರದನ್ನು ಮಾಡೋದಿದೆಯಲ್ಲ, ಅದೆಲ್ಲ ಈ CG ಬಂತು, ಅದು ಬಂತು, ಇದು ಬಂತು ಅಂತೇಳಿ ಇವತ್ತು ಅದು ಸುಲಭ. ಅದು ಆದರೆ ಕಷ್ಟ ಕಾಲದಲ್ಲಿ ಆ ಥರದ್ದೆಲ್ಲ ಮಾಡಿದ್ದಾರೆ ನೋಡಿ. ನೀವು ಯಾವುದೇ ಒಂದು ಪೌರಾಣಿಕ ಅಥವಾ ಜನಪದೀಯವಾಗಿರುವಂಥ ಕತೆ ತಗೊಂಡಾಗ, ಅಂದರೆ ತಂತ್ರಜ್ಞಾನ ಅನ್ನೋದು ಎಲ್ಲ ಕಾಲದಲ್ಲೂ ಇತ್ತು. ಕಷ್ಟದಿಂದ ಕೆಲವನ್ನ ಸೃಷ್ಟಿ ಮಾಡ್ತಿದ್ರು, ಈಗ ಸುಲಭದಿಂದ ಸೃಷ್ಟಿ ಮಾಡ್ತಿರ್ತೀವಿ. ನನ್ನ ಮೊದಲನೇ ಸಿನಿಮಾ ಮಾಡಿದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್, ಕಪ್ಪು ಬಿಳುಪು ಸಿನಿಮಾ. ಎರಡನೇ ಸಿನಿಮಾಕ್ಕೆ ಬಂದೆ ಕಲರಿಗೆ ಬಂದ್ವಿ, RO ಕಲರಿಗೆ ಬಂದ್ವಿ. ಮೂರನೇ ಸಿನಿಮಾಕ್ಕೆ ಬಂದ್ವಿ, ಈಸ್ಟ್ ಕಲರಿಗೆ ಬಂದ್ವಿ. ಈಗ ಬದಲಾಗ್ತಾ ಬಂದ್ವಿ. ಬಣ್ಣ ಬದಲಾಗಿದೆಯೇ ಹೊರತು ನನ್ನ ಒಳಗಡೆ ಇರೋ ಬದುಕಿನ ದೃಷ್ಟಿಕೋನ ಬದಲಾಗಿಲ್ಲ. ಆದ್ದರಿಂದ ಅಂದರೆ ಈ ಸಿನಿಮಾ ತಲುಪಿಸೋದು ಹೇಗೆ ಅನ್ನೋ ವಿಷಯಗಳಿದಾವಲ್ಲ, ಆ ಸಮಸ್ಯೆಗಳು ಬದಲಾಗಿವೆ. ಅದನ್ನ ಕೇಳೋಣ ಅಂತ ಅನ್ಕೊಂಡೆ. ಅಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಇಂದ ನಿಮ್ ಜರ್ನಿ ಶುರುವಾಗಿದೆ. ಸಿನಿಮಾ ತಲುಪಿಸೋ ಪ್ರೋಸೆಸ್ಸು ಅವತ್ತಿಂದ ಇವತ್ತಿಗೆ ಎಷ್ಟು ಮಟ್ಟಿಗೆ ಕಷ್ಟ ಆಗಿದೆ ಅಥವಾ ಎಷ್ಟು ಮಟ್ಟಿಗೆ ಸುಲಭ ಆಗಿದೆ? ಸರ್, 70-80ರ ದಶಕ ಇದೆಯಲ್ಲ, ಆಗ ಈ ರೀತಿಯ ಸಿನಿಮಾಗಳು ಅಂದರೆ ಪರ್ಯಾಯ ಸಿನಿಮಾಗಳು. ನಾನು ಸ್ವಪ್ನ ಮಂಟಪವನ್ನು ಕೇವಲ ಪರ್ಯಾಯ ಸಿನಿಮಾ ಅಂತ ಹೇಳೋದಿಲ್ಲ. ನಾನು ಮೊದಲಿಂದ ಒಂದು ಪ್ರಯೋಗಾತ್ಮಕ ಚಿತ್ರಗಳು ಅಂತಿದ್ವಲ್ಲ, ಏನು ಕರಿತಿದ್ರು ಅಂದರೆ ನಿಮಗೂ ಗೊತ್ತಿದೆ, ಅದು ಹಾಡಿರಬಾರ್ದು ಅದರಲ್ಲಿ ಅಲ್ವಾ, ನಿಧಾನಗತಿ ಇರುತ್ತೆ ಇತ್ಯಾದಿ. ನನ್ನ ಮೊದಲನೇ ಸಿನಿಮಾದಲ್ಲಿ ಹಾಡು ಹಾಕಿದ್ದೀನಿ, ನಾನು ಎರಡನೇ ಸಿನಿಮಾದಲ್ಲಿ ಹಾಕಿದ್ದೀನಿ. SP ಬಾಲಸುಬ್ರಹ್ಮಣ್ಯ ಮಾಡಿದ್ದಾರೆ ಎರಡನೇ ಸಿನಿಮಾದಲ್ಲೇ. ನಾನು ಮೂರನೇ ಸಿನಿಮಾದಲ್ಲೂ ಹಾಡಿದ್ದಾರೆ ಅವರು. ಅಂದರೆ ಹಾಡನ್ನು ಹಾಕಿದಾಗಲೂ ನೋಡೋನಿಗೆ ಸಹಜವಾಗಿರಬೇಕು, ಹಾಡಿಗಾಗಿ ಹಾಡು ಹಾಕಿದಾರಪ್ಪ ಅಂತ ಅನ್ನಿಸ್ಬಾರ್ದು. ಆಮೇಲೆ ನನ್ನ ಪ್ರಯೋಗ ಏನಂದರೆ, ನಾವು ಕಲಾತ್ಮಕ ಚಿತ್ರ ಪರ್ಯಾಯ ಸಿನಿಮಾ ಅಂತ ಮಾಡ್ತೀವಲ್ಲ, ಹೆಚ್ಚು ಜನ ತಲುಪೋದು ಹೇಗೆ, ಅದನ್ನು ಉಳಿಸ್ಕೊಂಡು ಹೆಚ್ಚು ಜನ ತಲುಪೋದು ಹೇಗೆ ಅಂತಲೇ ಪ್ರಯತ್ನ ಮಾಡಿದ್ದೀನಿ ನಾನು. ನನ್ನ ಎಲ್ಲ ಸಿನಿಮಾಗಳು ನೀವು ನೋಡ್ಕೊಂಬಂದರೆ ಮುಖ್ಯವಾಹಿನಿಯಲ್ಲಿ ಪ್ರಸಿದ್ಧರಾದಂಥ ಅನೇಕ ಕಲಾವಿದರು ನನ್ನ ಸಿನಿಮಾಗಳಲ್ಲಿದ್ದಾರೆ ನೋಡಿ. ಮಾನು ಮಾಡಿದರು, ಪ್ರಮೀಳಾ ಜೋಶಿ ಮಾಡಿದರು, ತಾರಾ ಮಾಡಿದರು, ಕುಮಾರ್ ಗೋವಿಂದ್ ಮಾಡಿದರು, ಸುಂದರ್ರಾಜ್ ಮಾಡಿದರು, ಶಿವರಾಜ್ ಕುಮಾರ್ ಅವರು ಮಾಡಿದರು, ಕಿಶೋರ್ ಅವರು ಮಾಡಿದರು, ಸುಧಾರಾಣಿ ಮಾಡಿದರು, ಹರಿಪ್ರಿಯಾ ಮಾಡಿದರು. ನೀವು ಲೆಕ್ಕ ಹಾಕ್ಕೊಂಡು ಬನ್ನಿ, ಕೆಲವರ ಹೆಸರೀಗ ಬಿಟ್ಟೋಗಿದ್ದಿರ್ಬೋದು. ಅಂದರೆ ಕಲಾವಿದರನ್ನ, ತಂತ್ರಜ್ಞಾನನ ಬಳಸಬೇಕಾದ್ರೆ ಇವರು ಮುಖ್ಯವಾಹಿನಿಯವರು ಅಥವಾ ವ್ಯಾಪಾರಿ ಸಿನಿಮಾದವರು, ಇವರು ಪ್ರಯೋಗಾತ್ಮಕ ಅಂತ ಅಲ್ಲ. ಅವ್ರನ್ನೆಲ್ಲ ಬಳಸ್ಕೊಂಡಾಗ ಏನಾಗುತ್ತೆ, ನನ್ನ ವಿಷಯವನ್ನು ನಾನು ಹೆಚ್ಚು ಜನಕ್ಕೆ ತಲುಪಿಸೋಕ್ಕೂ ಅನುಕೂಲ ಆಗುತ್ತೆ. ಅವರು ಸಂವಹನೆಯ ವಾಹಕರು ಆಗಿರ್ತಾರೆ ಅಲ್ಲಿ. ಹಿಂದಿಗಿಂತ ಇವತ್ತಿನ ಕಷ್ಟ ಏನು ಅಂದ್ರಲ್ಲ ನೀವು, ಹಿಂದೆ
ಕಷ್ಟ ಅಂತ ಕೇಳಲಿಲ್ಲ. ವ್ಯತ್ಯಾಸ ಏನು ಅಂದರೆ 70-80ರ ದಶಕದಲ್ಲಿ ಪರ್ಯಾಯ ಮಾದರಿ ಸಿನಿಮಾ ನೋಡೋದಕ್ಕೂ ಒಂದು ದೊಡ್ಡ ಜನವರ್ಗ ಇತ್ತು. ಆದರೆ ಇವತ್ತಿಲ್ಲ ಅದು. ನಾವು ಥಿಯೇಟ್ರ್ ಸಿಕ್ಕಲ್ಲ, ಅದು ಸಿಕ್ಕಲ್ಲ ಅನ್ನೋ ಸಮಸ್ಯೆ ಬೇರೆ. ಇವತ್ತು ಮಲ್ಟಿಪ್ಲೆಕ್ಸ್ಗಳು ಸಿಗ್ತಾ ಇರುತ್ತವೆ. ನೋಡುವ ದೃಷ್ಟಿಕೋನಗಳು ಬದಲಾಗಿಬಿಟ್ಟಿವೆ. ಇವತ್ತು ಯುವ ಜನತೆ ಇದೆಯಲ್ಲ, ಯುವ ಜನತೆಗೆ ಈ ರೀತಿಯ ಸಿನಿಮಾಗಳನ್ನು ನೋಡೋದನ್ನು ನಾವು ಅಭ್ಯಾಸ ಮಾಡಿಸ್ತಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ಅದು ಎಲ್ಲೋ ಒಂದು ಕೊರತೆ ಇವತ್ತು ಎದ್ದು ಕಾಣ್ತಿದೆ. ಅದಕ್ಕೇ ನಾನು ಸ್ವಪ್ನ ಮಂಟಪ ಅಂತ ಸಿನಿಮಾ ಮಾಡುವಾಗ ನನ್ನ ತಲೆ ಒಳಗೆ ಇದ್ದಿದ್ದೇನೆಂದರೆ, ಇದು ಪರ್ಯಾಯ ಸಿನಿಮಾ ಅಥವಾ ಕಮರ್ಷಿಯಲ್ ಸಿನಿಮಾ ಅನ್ನೋದಲ್ಲ, ಜನಗಳಿಗೆ ಒಂದು ತಲುಪೋ ಸಿನಿಮಾ ಮಾಡಬೇಕು. ಆದರೆ ಅದರ ಗಂಭೀರತೆಯನ್ನು ಕಳ್ಕೋಬಾರ್ದು. ಆ ಗಂಭೀರತೆಯನ್ನು ಕಳ್ಕೊಳ್ಳದೆ ಜನಗಳಿಗೆ ತಲುಪಿಸೋದು ಹೇಗೆ ಅನ್ನೋದಕ್ಕೆ ಒಂದು ಮಾದರಿಯಾಗಿ ಸ್ವಪ್ನ ಮಂಟಪವನ್ನು ನಾವು ರೂಪಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂಡ್ ಸಿನಿಮಾದ ಸಂಗೀತ ನಿರ್ದೇಶಕರು ಆಡಿಯನ್ಸ್ ನೋಡೋದಕ್ಕಿಂತ ಮುಂಚೆನೆ ಆ ಸಿನಿಮಾವನ್ನ ನೋಡಿರ್ತಾರೆ ಸಂಗೀತ ಮಾಡ್ಬೇಕಾದ್ರೆ. ಈಗ ಆಸ್ ಅನ್ ಆಡಿಯನ್, ಶಮಿತಾ ಅವರು ಆಸ್ ಎ ಆಡಿಯನ್ ಸ್ವಪ್ನ ಮಂಟಪವನ್ನ ನೋಡ್ಬೇಕಾದ್ರೆ, ಸಂಗೀತವನ್ನ ಮಾಡ್ಬೇಕಾದ್ರೆ ಈ 3 ವಿಷಯಗಳು ಒಬ್ಬ ಆಡಿಯನ್ ಆಗಿ ನನಗೆ ಹಿಡಿಸ್ತು, ಅಥವಾ ಈ 3 ವಿಷಯಗಳಿಗೋಸ್ಕರ ಈ ಸಿನಿಮಾ ನೋಡ್ಬೇಕು ಅನ್ನೋದ್ರೆ ಏನ್ 3 ವಿಷಯ ಅದು? ಇಲ್ಲ, ಸ್ವಪ್ನ ಮಂಟಪ ವಿಶೇಷ ಅಂತ ಅನಿಸಿದ್ದೇನೆ. ಈ 7 ಸಿನಿಮಾಗಳಲ್ಲಿ ವಿಭಿನ್ನ ಅನಿಸಿದ್ದು, ಮೊದಲಿಗೆ ಬಹಳ ಕುತೂಹಲ ಇದೆ ಕಥೆನಲ್ಲಿ ಮತ್ತು ನಿರೂಪಣೆಯಲ್ಲಿ. ಫಸ್ಟ್ ಹಾಫ್ ಆಗೋಷ್ಟರಲ್ಲಿ, ಇಂಟರ್ವಲ್ ಬರೋಷ್ಟರಲ್ಲಿ ನಮಗೆ ನೆಕ್ಸ್ಟ್ ಏನಾಗ್ಬೋದು, ಯಾಕೆ ಈ ಥರ ಆಗ್ತಿದೆ, ಏನಿದ್ರೆ ಹಿಂದೆ ಎಲ್ಲ ಏನಿದೆ, ಸ್ವಪ್ನ ಮಂಟಪ ಅಂದ್ರೆ ಏನು, ಆಮೇಲೆ ಇದರಲ್ಲಿ ಐತಿಹಾಸಿಕ ಕಥೆ ಬರುತ್ತೆ. ಆ ಕಥೆನಲ್ಲೂ ವಿಜಯ ರಾಘವೇಂದ್ರ ಅವರು ಮತ್ತು ರಂಜನಿ ಅವರು ನಟನೆ ಮಾಡಿದ್ದಾರೆ. ಅದು ತುಂಬಾ ವಿಶೇಷ, ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ ಇಬ್ರು. ಅಲ್ಲೊಂದು ಮತ್ತೆ ಟ್ರಯಾಂಗಲ್ ಲವ್ ಸ್ಟೋರಿ ಇದೆ. ಸೊ ಅದ್ರಲ್ಲಿ ಯಾರಿಗೆ ಒಲಿತಾರೆ, ಯಾರು ಏನಾಗತ್ತೆ, ರಾಜ ಏನಾಗ್ತಾನೆ, ಸೈನಿಕ, ಈ ಥರದ್ದೆಲ್ಲ ಒಂದಷ್ಟು ವಿಷಯಗಳು ಕುತೂಹಲ ತೋರಿಸುತ್ತೆ. ಸೊ ನಾವು ಮ್ಯೂಸಿಕ್ ಮಾಡಕ್ ಮುಂಚೆ ನೋಡ್ದಾಗ್ಲೂ ನೋಡ್ಸ್ಕೊಂಡು ಹೋಯ್ತು ಸಿನಿಮಾ. ಅಂದರೆ ಓಕೆ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ನಾವು ಯಾಕೆ ನೋಟ್ ಮಾಡ್ಕೊಳ್ತಾ ಇರ್ತೀವಿ, ಸನ್ನಿವೇಶಗಳನ್ನ ನೋಟ್ ಓಕೆ ನೆಕ್ಸ್ಟ್ ಏನಾಗುತ್ತೆ ಅಂತ ಆ ಒಂದು ಕುತೂಹಲ ಇತ್ತು. ಸೊ ಸಸ್ಪೆನ್ಸ್ ಇರೋಂಥ ಒಂದಷ್ಟು ಮ್ಯೂಸಿಕ್ನ ಮಾಡೋ ಅವಕಾಶ ಇತ್ತು ಈ ಸಿನಿಮಾದಲ್ಲಿ. ಇವರು ಹೇಳಿದಾಗೆ ಒಂದು ನಿಗೂಢತೆನೂ ಇದೆ, ಸಸ್ಪೆನ್ಸ್. ನಾನು ಸಾಮಾನ್ಯ ಸಸ್ಪೆನ್ಸ್ ಎಲ್ಲ ಇಟ್ಟು ಚಿತ್ರಕಥೆ ಮಾಡಿದವನಲ್ಲ. ಈ ಚಿತ್ರದ ವಿಶೇಷ ಆದರೆ ಅದರಲ್ಲಿ ಒಂದು ಸಣ್ಣ ಸಸ್ಪೆನ್ಸೂ ಇರುತ್ತೆ. ಇದರಲ್ಲಿ ಏನಾಗ್ಬೋದು ಅನ್ನೋ ಕುತೂಹಲ ಇರುತ್ತೆ. ಈಗ ಇರೋ ಕುತೂಹಲ ಜನ ಏನ್ ಮಾಡ್ಬೋದು ಅನ್ನೋ ಕುತೂಹಲ. ಜನಕ್ಕೆ ಇಷ್ಟ ಆಗೋ ತರಾನೇ ಇದೆ ಸಿನಿಮಾ. ಅದನ್ನ ಹೇಳಿದಲ್ಲ, ಕುತೂಹಲ ಇದೆ ಅಂತಂದಾಗ ಜನನ ಸುಮ್ನೆ ಕೂರ್ಸುತ್ತೆ ಒಂಥರ, ಏನಾಗ್ಬೋದಪ್ಪ ನೆಕ್ಸ್ಟ್ ಅನ್ನೋ ತರಾನೇ ಇದೆ. ಎಸ್, ಕೊನೆಯದಾಗಿ ಸಿನಿಮಾ ಇದೇ 25ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳಿದ್ರೆ ಇಟ್ಸ್ ಯೋರ್ ಟೈಮ್. ಇದೇ ತಿಂಗಳು ಜುಲೈ 25ನೇ ತಾರೀಕು ನಮ್ಮ ಸಿನಿಮಾ ಸ್ವಪ್ನ ಮಂಟಪ ಬರ್ತಾ ಇದೆ. ನೀವು ಹಾರೈಸಬೇಕು ಅಂತ ಕೇಳ್ಕೊಂತೀನಿ. 25ನೇ ತಾರೀಕು ಇದೇ ಜುಲೈ ಇಡೀ ರಾಜ್ಯದಾದ್ಯಂತ ಅನೇಕ ಚಿತ್ರಮಂದಿರಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ ನಮ್ಮ ಸಿನಿಮಾ ಸ್ವಪ್ನ ಮಂಟಪ ಬಿಡುಗಡೆ ಆಗ್ತಾ ಇದೆ. ನಾವು ಕನ್ನಡ ಜನ ಇದನ್ನು ಖಂಡಿತ ಸ್ವಾಗತಿಸ್ತಾರೆ, ಬೆಂಬಲ ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ ಅನ್ನುವಂಥ ಒಂದು ಸ್ವಪ್ನವನ್ನು ಕಂಡಿದ್ದೇವೆ. ಸ್ವಪ್ನ ಮಂಟಪವನ್ನು ಕನ್ನಡ ಜನ ನೋಡಿ ನಮ್ಮ ಸ್ವಪ್ನವನ್ನು ಈಡೇರಿಸಲಿ ಅಂತ ನಾನು ಬೇಡ್ಕೋತೇನೆ. ಎಸ್ ಮ್ಯಾಮ್. ಸರ್ ಹೇಳಿದಾಗೆ ಇದು ನಮ್ಮೆಲ್ಲರ ಸ್ವಪ್ನ ಮಂಟಪ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಜನ ಬಂದು ಥಿಯೇಟ್ರಿಗೆ ನೋಡಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಬೇಕು, ಚಿತ್ರನ ಗೆಲ್ಲಿಸ್ಬೇಕು. ಯಾಕಂದರೆ ಅಪ್ಪಟ ಕನ್ನಡ ಚಿತ್ರ ಭಾಳ, ಯಾಕಂದರೆ ಇಡೀ ಕುಟುಂಬ ನೋಡೋನ್, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ನೋಡೋವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಶುಭವಾಗ್ಲಿ, ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಈ ಸಿನಿಮಾದಿಂದ ಇನ್ನಷ್ಟು ಕೀರ್ತಿ ನಿಮ್ಮದಾಗ್ಲಿ. ಹಾಗೇನೆ ಸರ್, ನಿಮ್ಮ ಬರಹಗಳ ಮೂಲಕ ಎಲ್ಲರನ್ನ ರಂಜಿಸ್ತಾನೆ ಇದ್ದೀರಾ. ಇನ್ನಷ್ಟು ಕಾಂಟ್ರಿಬ್ಯೂಷನ್ ನಿಮ್ಮಿಂದ ಅದಕ್ಕೆ ಬರ್ತಾನೆ ಇರಲಿ. ಆ್ಯಂಡ್ ಈಗ ಬಹಳಷ್ಟು ಕಲ್ಟ್ ಕ್ಲಾಸಿಕ್ ಸಿನಿಮಾಗಳು ಅಂತ ನಾವೇನು ಮುಂಚೆ ಕರಿತಿದ್ವಿ, ಅವೆಲ್ಲ ಕೃತಿಗಳಿಂದ ಆಗ್ತಾ ಇದ್ದಂತಹ ಸಿನಿಮಾಗಳು, ಅದನ್ನೆಲ್ಲ ಈಗ ಮಿಸ್ ಮಾಡ್ಕೋತಿದ್ವಿ. ಇನ್ನಷ್ಟು ಕಥೆಗಳು ಸಿನಿಮಾಗಳಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.